ಲಕ್ಷ್ಮಕ್ಕ ಏನ ಯವ್ವ ರೇಣಕ್ಕನ ಮನ್ಯಾಗ ಬಂಗಾರ ಸಾಮಾನ ಬೆಳ್ಳಿ ಸಾಮಾನ ಇದು ಕಳುವಾಗ್ಬಿಟ್ಟವಂತಲ್ಲ. ಹೌದಂತಲ್ಲ ಲಕ್ಷ್ಮಕ್ಕ. ಯವ್ವ ಮನ್ಯಾಗ ಬಂಗಾರ ಜಗ್ಗಿ ಎಷ್ಟಿತ್ತಲ್ಲ ಅದೇನೋ ಸೊಸಿಗೆ ಹಾಕಿದ್ಲಂತಲ್ಲಿ ಕಿರಣಕ್ಕ. ಅದು ಒಟ್ಟು ಅವಳಿಗೆ ಬಿಚ್ಚೆಲ್ಲ ಇಟ್ಟಿತ್ತಂತ. ಅದನ್ನು ತಗೊಂಡೋಗಿರಂತಲ್ಲ ಬೆಳ್ಳಿ ಸಾಮಾನ್ ಜೊತೆಗೆ. ಅಯ್ಯ ಅದೇನ ಇವರು ಲಗ್ನ ಆದ್ಮ್ಯಾಗ ಜಗ್ಗಿ ಸುಸ್ತಾಕಿ ಮಕ್ಕೊಂಡಿದ್ರಂತಲ್ಲ ಲಕ್ಷ್ಮಂದು ಅಕ್ಕ. ಅವಾಗ ಅವರು ಬಂದು ಕಳ್ರಿ ಇವ್ರಿಗೆ ಮೂಗ್ಗೆ ಏನೇ ಕರ್ಚಿಪ್ಪು ಹಿಡಿದು ಆ ಕರ್ಚಿಪ್ಗೆ ಏನೇ ಹಚ್ಚಿದ್ರಂತೆ. ಅದನ್ನ ವಾಸನೆ ತೋರಿಸಿ ಅವ್ರಿಗೆ ಮೂರ್ಛೆ ಬರುವಂಗೆ ಮಾಡಿ ಇವರೆಲ್ಲರ ಮೈಮೇಗಿನ ಬಂಗಾರ ಇವ್ರ ಮನೆಗಿರೋ ಎಲ್ಲ ಬೆಳ್ಳಿ ರೊಕ್ಕ ಎಲ್ಲ ದೋಚ್ಕೊಂಡು ಹೋಗಿದಾರಂತೆ. ಹೌದು ಲಕ್ಷ್ಮಂದು ಅಕ್ಕ. ಜಗ್ಗಿ ಹೋಯ್ದಾರೆ. ಏನ ಹಂಗ ಮಾಡ್ಯಾರ? ಅಯ್ಯೋ ದೇವ್ರಿ, ನನಗಿದೆಲ್ಲ ಗೊತ್ತಾಗ್ಲಿಲ್ಲ ಬಿಡು. ಬರೇ ಬಂಗಾರ ಬೆಳ್ಳಿ ತಗೊಂಡಾರ ಅಂತ ಅಷ್ಟೇ ಗೊತ್ತಾತವ. ಯವ್ವ ಮೂಗಿಗೆ ಹಿಂಗೆಲ್ಲ ವಾಸನೆ ತೋರಿಸಿ ಮೂರ್ಸ್ಬಿಡಂಗ್ ಮಾಡಿದ್ರ ಏನವ, ನಾವು ಎಲ್ಲರ ಹೊರಗೆ ಹೋಗಿರ್ತೀವಿ, ಇಲ್ಲ ಯಾರ ಬಂದು ಏನೋ ನಿಂತು ಮಾತಾಡ್ತಾರ ಅಂತ ಹೊರ ಬಂದು ನಿಂದಿರ್ತೀವಿ. ಅವಾಗ ಮೂಗಿಗೆ ಕರ್ಚೀಪು ವಾಸನೆ ತೋರಿಸಿದ್ರ ನಾವು ಮೂರ್ಸ್ಕೊಂಡ್ ಬಿದ್ರ ಆಮೇಲೆ ನಮ್ಗೆ ಏನ್ ಬಿಡಂಗಿಲ್ಲ ಬಿಡು. ಹಂಗಿದ್ರೆ ಎಲ್ಲ ಮಾಡಿ ಸಾಮಾನ ಮನೆನೂ ಹೊತ್ಕೊಂಡು ಬಂಗಾರ ಬೆಳ್ಳಿ ಮೈ ಮೇಲೆ ಹೊತ್ಕೊಂಡ ಹೋಗ್ತಾರ. ಹಂಗಿದ್ರೆ ಅಯ್ಯ ಜಯಕ್ಕ ಸುಮ್ನಿರ ಯವ್ವ, ಅಂಜಿಸ್ಬಿಡ. ಮೊದಲ ನಮ್ಮ ಊರಾಗ ಕಳ್ರ ಹಾವಳಿ ಜಗ್ಗಿ ಆಗ್ಬಿಡೈತಿ. ಯಾವನಾರ ಹಿಂದಗರ್ಸ ನಾವು ನಿಂತಾಗ ಹಿಂದೆ ಬರ್ಲಿಂದ ಬಂದು ಮೂಗಿ ಖರ್ಚಿಪ್ ತೋರಿಸಿ ಏನಾರ ಮಾಡಿಬಿಟ್ರೆ ಅಷ್ಟು ಭಯ. ನಮಗಂತೂ ಭಯಮೇ ಬಂಗಾರ ಇಲ್ಲ ಬಿಡವ ಹೋಲತ್ತಾಗ. ಮತ್ತು ನಮ್ಮ ಮನ್ಯಾಗ ನನ್ನ ಗಂಡಗ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನ ಹೆಂಡ್ತಿನ ಬಿಡ್ಬೇಕು ಅಂದ್ರೆ ನೀನು ಇಷ್ಟು ರೊಕ್ಕ ಕೊಡ್ಬೇಕು ಹಂಗ ಹಿಂಗ ಅಂತಂದು ಮಾಡಿದ್ರೆ ಯವ್ವ ಭಾರಿ ವಜ್ಜಾತವ ಬದುಕದ. ಹಿಂಗಾದ್ರೆ ಮುಗೀತ್ ಬಿಡು ನಮ್ಮ ಊರಾಗ ಕಳ್ರ ಹಾವಳಿ. ಅರೆ ಹಾ, ಅಯ್ಯೋ ಸ್ಕೀಮ್ ಹಾಕಿ ಬುಡ್ಡಿ ಇಂಥದ್ದು ಆಗ್ಬಿಟ್ರೆ ನಮ್ದು ಬದುಕೋದು ಹೆಂಗೆ? ಇರೋ ಬರೋ ಹೊಲನು ಮಾರಿ ಕೊಡ್ಬೇಕಾಗತ್ತೆ ಅವ್ರಿಗೆ ಕಳ್ರಿಗೆ ರೊಕ್ಕನ. ಏನ್ ಮಾಡೋದು? ಕಳ್ರನ್ನ ಹಿಂಗಿರೋದು ಗೊತ್ತೇ ಆಗ್ತಾ ಇಲ್ಲಲ್ವಾ? ಅಯ್ಯ ಇಷ್ಟನ ನಿಮಗ ಈ ಜೋಗ್ಯಾರು ಪಿನ್ನ ಸರ ಅಂತ ಮಾರಕ್ ಬರ್ತಾರಲ್ಲ ಅವರು. ಆಮೇಲೆ ಈಗ ದೇವ್ರ ವೇಷ ಹಾಕೊಂಡು ನಮ್ ಭಿಕ್ಷೆ ಬೇಡಕ್ ಬಂದಿವ್ರಿ, ದೇವ್ರದ್ದು ರೊಕ್ಕ ಕೊಡ್ರಿ ಇಲ್ಲ ಅದು ಅಂತ ಬರ್ತಾರಲ್ಲ. ಅಯ್ಯೋ ದೇವ್ರೆ, ಅವ್ರ ಹವಳಿ ನೋಡಿದ್ರೆ ಏನಂತೀ ನೀನು? ಅವರು ಬರ್ತಾರ, ಬಂದು ಭಿಕ್ಷೆ ಬೇಡ್ದಂಗ್ ಮಾಡ್ತಾರ. ಬಂದು ನಾವು ದೇವ್ರದ್ದು ಏನ ಪಾಪ ಅಂತ ಕೊಡಕ್ ಬರ್ತೀವಲ್ಲ, ನಮಗ ಅದೇನ ಬೂದಿ ಉಗ್ತಾರಂತ. ಬೂದಿ ಉಗ್ಗಿದ್ರ ನಾವು ಹೆಂಗ ನಿಂತಿರ್ತೀವಿ ನೋಡು ಹಂಗ ನಿಂತಿರ್ತೀವಂತ. ಮೈ ಮೇಗೆ ಏನು ಪದೇ ಇರಂಗಿಲ್ಲ ಅಂತ. ಅವರು ಅವಾಗ ಏನ್ ಮಾಡ್ತಾರಂತ, ಪ್ರಜ್ಞೆ ಇಲ್ದಾಗ ನಮ್ಮ ಮೈ ಮೇಗಿನೆಲ್ಲ ಬಿಚ್ಕೊಂಡು ಮತ್ತ ಮನ್ಯಾಗಿನೆಲ್ಲ ಇರಬರವೆಲ್ಲ ದೋಚ್ಕೊಂಡು ಹೋಗ್ತಾರಂತ. ಅಯ್ಯೋ ದೇವ್ರಿ, ಇದು ಎಲ್ಲಾ ಊರಾಗೂ ಆಗೇತ್ವಾ, ಏನು ನಮ್ಮ ಊರಾಗೂ ಶುರು ಆಗೇತ ಅನ್ಸುತ್ತ. ಏನು ಜಯಕ್ಕ? ಯವ್ವ ಬೂದಿ ಉಗ್ಬಿಟ್ರೆ ನಮಗ ಅರವಾರಲ್ಲನ? ಏನ್ ಮಾಡೋದ ಯವ್ವ? ಹಿಂಗಾದ್ರ ಕಾಲ್ಮನ ಬಾ ಸುಕ್ಷಾತ್. ನಮ್ಮ ಮನ್ಯಾಗ ಬಡವರು ಬಗ್ರು ಅಂತಂದು ವಿಚಾರನ ಮಾಡ್ಬೇಕು. ನಾವ ಒಂದ್ 4 ರೂಪಾಯಿ ದುಡ್ಕೊಂಬಂದದು ನಾ ಮಕ್ಳಿಗೆ ಅದಕ್ಕ ಹಂಗಿಗೆ ಪಾಟಿ ಪೇಣೆಗ ಅಂತಂದು ತೆಗೆದಿಟ್ಟಿರ್ತೀನಿ. ಅವನು ದೋಚ್ಕೊಂಡು ಹೋದ್ರೆ ಏನ್ ಮಾಡ್ಬೇಕ ಯವ್ವ? ಇದೇನ್ ಕತಿ ಬಂತ? ನಾನ ಮೊದ್ಲ ಸಾಲ ಸೂಲ ಮಾಡಿ ಅವ್ರಂತ ಸಾಲ ಮಾಡಿ ತಂದು ಮನಿ ನಡೆಸ್ತೀನಿ. ಹಿಂಗಾದ್ರೆ ಬದುಕ ಕಷ್ಟ ಆತ್ ಬಿಡು. ಅಡ್ಬಿಟ್ಟಿರ. ಅಲ್ಲ ಏನಾಗಿತ್ಲ ನಿಮಗ? ಇಲ್ಲ ಬಾರ್ದೆಲ್ಲ ಊಟಿಸಿ ಮಾತಾಡಕತ್ತಿರಲ್ಲ. ಯಾರ್ದಾರ ಅವ್ರ ಮನ್ಯಾಗ ಕಿವಿ ಬಿಟ್ಟಾದ್ರೆ ಏನ್ ತಿಳ್ಕೊಳಂಗಿಲ್ಲ. ಅಯ್ಯ ಲಕ್ಷ್ಮಕ್ಕ ಸುಮ್ಕುಂದ್ರ ನೀನ. ನಿನಗೇನ್ ಗೊತ್ತು? ನಿಮ್ಮ ಮನ್ಯಾಗ ಒಳಗ ಇರ್ತಿರವ ಏನೋ ಗೊತ್ತಾಗಲ್ಲ. ನಾನ್ ದಿನ ಬೆಳಗಾದ್ರೆ ಗಣ ಅಂತ ಅವ್ರ ಮನೆ ಇವ್ರಿಗೆ ಇವ್ರ ಮನೆದವ್ರಿಗೆ ಚಾಡ ಎಲ್ಲ ಮಾತಾಡೋದು ಕೇಳಿಸ್ಕೊಂತ ಅವ್ರ ಮನೆ ಇವ್ರ ಮನೆ ನಾನು ಒಟ್ಟು ಚಾಡ ಮಾತಾಡಿ ಅಡ್ಡಿಡ್ಕೊಂತ ಬರ್ತೀನಿ. ಎಲ್ಲ ಓಣನ್ ಸುದ್ದಿನೂ ಗೊತ್ತು. ನನಗೆ ಗೊತ್ತಿರ್ಲಾರ್ದ ನಿನಗೇನು ಗೊತ್ತಿರುತ್ತೆ? ನಾನು ನಮ್ಮನಿ ಆಲ್ ಇಂಡಿಯಾ ನ್ಯೂಸ್ ಇದು ಇರ್ತಂತಲ್ಲ ಹಂಗ ನಾನು ನ್ಯೂಸ್ ರಿಪೋರ್ಟರ್. ನಾನು ನಿನಗೆ ಗೊತ್ತಿಲ್ಲ ಬಿಡೋವೆಲ್ಲ. ಅಲ್ಲಲೇ ನಾ ಕೇಳಿದ್ದೆ ಬೇರೆ, ನೀವು ಇಷ್ಟೆಲ್ಲ ಯವ್ವ ಅದೇನೋ ಅಂತಾರಲ್ಲ, ಒಬ್ರ ಕಿವಿಲಿಂದ ಇನ್ನೊಬ್ರ ಕಿವಿಗೆ ಹೋಗೋಷ್ಟೊತ್ತಿಗೆ ನಡೆದದ್ ಸತ್ಯನ ಬಿಟ್ಟು 108 ಉಟ್ಕೊಂಡಿರ್ತಾವ. ಈಗ ಅದು ಗೊತ್ತಾಗ್ಬಿಟ್ಟು ನನಗ. ಯಪ್ಪ ಏನ ಯಪ್ಪ ಈ ಊರ ಕರ್ಕೊಂಬಂದಿದಿ? ಇಲ್ಲಿ ನೋಡಿದ್ರೆ ಬರೇ ಹೆಣ್ಮಕ್ಳ ತುಂಬ್ಯಾರ. ಅಲ್ಲ ಎಲ್ಲಿ ಕಳುವು ಮಾಡೋದು ನಾವು? ಮಬ್ಬುಶೇನಿ ಸುಮ್ಮನಿರಲೇ ಹೊಟ್ಟೆ. ಎಲ್ಲಾರು ಹೊಲಕ್ಕ ಪಲಕ್ಕ ಹೋಗಿರ್ತಾರ, ಮನಿ ಬೀಗ ಹಾಕಿರ್ತಾರ, ಬೀಗ ಹೊಡೆಯೋದು ಕಳುವು ಮಾಡ್ಕೊಳ್ಳೋದು ಹೋಗೋದು. ನಡಿ ಹೋಗೋಣ. ಹೌದು ಬಿಡು ವಿಜ್ಜಿ. ಲಕ್ಷ್ಮಕ್ಕಗೆ ಏನ್ ಗೊತ್ತಾಗತ್ತ ಪಾಪ. ಮನಿ ಏನ ತಾನೇನ ತನ್ನ ಸೊಸಿ ತನ್ನ ಮನಿ ಸಂಸಾರ ಅಂತ ಇರಕ್ಕೆ. ನಮ್ಮಂಗೇನು ಊರಾಗ ಅಡ್ಡಾಡಕ್ಕೆ ಗೊತ್ತಾ? 4 ಮಂದಿ ಏನ್ ಮಾತಾಡ್ತಾರ ಏನ್ ನಡೆಯತೈತೆ ಅಂತಂದು ಆಕಿಗೆ ಏನ್ ಗೊತ್ತಿಲ್ಲ. ನಾವ್ ಹೇಳಿದ್ಮೇಲೆ ಗೊತ್ತಾಗಬೇಕು ಪಾಪ. ಹಡ್ಬಿಟ್ಟಾರ ಬಾ ಮುಚ್ಕೊಂಡು ಸುಮ್ಮನೆ ಇರ್ತಾರನ? ಯವ್ವ ಬಿಟ್ರೆ ಏನು ಅವ್ರನ್ನೂ ಹೊತ್ಕೊಂಡು ಹೋಗಿ ಬಿಟ್ರ ಅಂತೀರಿ ಬಿಡವ ನೀವು. ನಿನ್ನೆ ಬಂದಿದ್ಲ ರೇಣಕ್ಕ. ಬಂದು ಹೇಳಿದ್ಲ ಏನು ಕಳುವು ಆಗಿಲ್ಲ, ಕಳುವಾಗಿರೋ ಬೆಳ್ಳಿ ಸಾಮಾನು ಅಷ್ಟ. ಅದು ಅಲ್ಲಿ ಪೂಜೆ ಇಟ್ಟಿದ್ರಲ್ಲ, ಚರಿಗೆ ಕಳಸ ಕುಂಕುಮ ಭರಣಿ ಆಟ ಮನೆ ನೋಟು ದೋಚ್ಕೊಂಡು ಹೋಗಿಲ್ಲ. ಅಲ್ಲಿ ಇಟ್ಟಾಗ ಯಾರ ಗೊತ್ತಿಲ್ದಂಗ ನೀನು ಶರಣ ಮುಚ್ಚಿಟ್ಕೊಂಡ್ರು. ಯಾವಕಿ ಹಡ್ಬಿಟ್ಟಿ ತಗೊಂಡು ಹೋಗ್ಯಾಳೋ ಗೊತ್ತಿಲ್ಲ. ತಗೊಂಡ್ರಂತೂ ಸತ್ಯ ತಗೊಂಡು ಹೋಗ್ಯಾರ. ಆದ್ರ ಯಾರಂತಂದ್ರ ಹೆಣ್ಮಕ್ಳ. ಈಗ ನನಗೆ ಅರ್ಥ ಆಗ್ತೈತೆ. ಅಲ್ಲಂತೂ ನಾವು ಯಾರು ಇದ್ದಿದ್ದಿಲ್ಲ, ಗಂಡ್ಮಕ್ಳು. ನಾವು ಹೆಣ್ಮಕ್ಳು ಓದಿಲ್ಲ ಇದ್ದಿದ್ದು. ಹಂಗಾದ್ರೆ ಮತ್ತೆ ಹೆಣ್ಮಕ್ಳ ಯಾರ ಕಳ್ರು ಅದನ್ನ ಮಾತಾಡಕಂತ ನಾನು ಇಲ್ಲಿ ಕರೆದ್ರ
ಯವ್ವ 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 ಅದು ಹೋತು ಇದು ಹೋತು ಮೂಗಿ ಖರ್ಚಿ ಬಿಡ್ತಾರಂತ ಬೂಜಿ ಉಗುತಾರಂತ ಯವ್ವ ಎಷ್ಟರ ಬೆಂಡ್ಲರಿದ್ರಲ್ಲ ನೀವು ಹುಲು ಅದೇನಂತಲ್ಲ ಇಲಿ ಹೋತಂದ್ರ ಹುಲಿ ಹೋತಂತ ಅಂಜಿಸಿ ಇಲ್ಲ ಬರದ್ ಮತ್ತೆ ಊರನ್ ಇಲ್ಲ ಬರೋದು ಎಲ್ಲಾರು ತಲೆಗೂ ತುಂಬಂಗದಿ ಬಿಡವ ಏ ನಡೆಯತ್ತಾಗ ಸಾಕಾಗೋತ್ ನಿಮ್ ಸಲುವಾಗಿ ಏನ ಅಷ್ಟೇ ಕಳವಾಗ್ಯವಂತ ಅಲ್ಲ ಲಕ್ಷ್ಮಕ್ಕ ಸುಳ್ಳಲ್ಲ ಯವ್ವ ಓಣ್ಯಾಗ ಹಿಂಗ ಮಾತಾಡತ್ತಾರ ನನಗೂ ಕಿವಿ ಬಿತ್ತು ನಾನು ಕೇಳಿದೆ ಹಿಂಗ ಅಂದ್ರು ನಾನು ಹಂಗ ರೇಣಕನ್ ಕೇಳ್ಬೇಕು ಅನ್ಕೊಂಡೆ ಕೇಳ್ಬೇಕಂದ್ರ ಪಾಪ ಅವ್ರ ಕಳ್ಕೊಂಡು ದುಃಖದಾಗಿರ್ತಾರ ಅದ್ರಾಗ ಮದುವೆ ಆದ್ಮನಿ ಅಪ್ಶಕ್ನ ಅಂತಂದು ಮುಚ್ಕೊಂಡು ಇರ್ತಾರ ಈಗ ನಾ ಮತ್ತೆ ಹಿಂಗ್ ಹೇಳೋದ್ ಬೇಸಲ್ಲ ಅಂತಂದು ಕೇಳಕ ಹೋಲಿಲ್ಲ ನಾನು ಬೇಸ್ ಮಾಡಿ ಬಾ ಕೇಳಿದ್ರೆ ಹರಕ್ ಕಾಲ್ ಮಾಡಿ ತಗೊಂಡು ಹೊಡಿತಿರ್ಲಿ ನಿನ್ನ ಅರೇ ಹಿಂಗಾಗೈತೆ ಅಂತ ನಮ್ಗೆ ಗೊತ್ತೇ ಆಗಿಲ್ಲ ನೋಡು ಊರಾಗೆ ಅಯ್ಯವ್ವ ಯಾವ ತರ ಮಾತಾಡ್ತಾ ಇದ್ದಾರೆ ಪಾತಿ ಯಾವತ್ಲೆ ಕೆಡಬಿಟ್ಟು ಊರಾಗೆಲ್ಲ ಹಿಂಗ್ ಹಬ್ಬಿಸ್ಕೊಂತ ಅಡ್ಡಾಡಿದ್ದ ಯವ್ವ ಲಕ್ಷ್ಮಕ್ಕ ಯಾರ ಅಂತ ಹಿಡಿತೀಯ ಎಲ್ಲರ ಬಾಯಾಗೂ ಒಂದ ಅದ್ರಾಗ ಈಗ ನೀನು ಒಂದ್ ಕಳ್ದತ್ತಂದ್ರ ಹುಟ್ಟಿಸ್ಕೊಂಡಿರೋರು ನಾ ಕಳ್ದತ್ತಂತ ಹೇಳ್ತಾರ ಯಾರನ್ನಂತ ಹಿಡಿತೀಯ ಯವ್ವ ಹೌದ್ ಬಿಡ ಅದೇನ ಏ ವಿಜಿ ಮತ್ತಾಗಲ್ಲಿ ನೋಡ್ರಲ್ಲ ಅಲ್ಲಿ ಅವ್ರು ಯಾರವರು ಒಮ್ಮೆ ನೋಡ್ರ ಕಳ್ಳ ಕಣ್ಣಂಗ್ ಕಾಣಕತ್ತಾರ ನಮ್ಮ ಊರಾಗ ಅಂತಾರ ಯಾರು ನಾವಂತೂ ನೋಡಿಲ್ಲ ಒಟ್ರಿ ನೋಡ್ರಲ್ಲ ಅಲ್ಲಿ ಅಯ್ಯಯ್ಯ ಲಕ್ಷ್ಮಕ್ಕ ಇವ್ರು ನಮ್ಮ ಊರವ್ರು ಯಾರು ಅಲ್ಲ ಬಿಡು ಇವ್ರು ಆಮೇಲೆ ಇವ್ರು ಹಿಂಗ ಕದ್ದು ಮುಚ್ಚಿ ಅವ್ರ ಮನೆ ಎಣಿಕೆ ಹಾಕಿ ನೋಡಾಕತ್ತಾರ ಹಂಗ ಅಲ್ಲಡು ಹೆಂಗ್ ಹೊಂಟಾರ ನೋಡು ಅವ್ರು ಕದ್ದು ಕದ್ದು ಹೊಂಟಾರ ಏ ಇವರೇ ಲಕ್ಷ್ಮಕ್ಕ ಕಳುವು ಮಾಡ್ದಾರ ಹಂಗಿದ್ರೆ ಇವರೇ ಇರ್ಬೇಕು ನಡಿ ನಡಿ ಏನಾರ ಮಾಡಿ ಇವ್ರನ್ನ ಊರಾಗ ಮಂದಿನ ಕೂಡಿಸಿ ಹಿಡಿಬೇಕು ಇಲ್ಲ ಅಂದ್ರ ಇವ್ರನ್ನ ಬಿಟ್ರೆ ನಮ್ಮ ಊರಾಗ ದೋಚ್ಕೊಂಡು ಹೋಗ್ತಾರ ಲಕ್ಷ್ಮಕ್ಕ ಇವ್ರು ಅಯ್ಯ ಹೆಂಗ್ ಹಿಡಿಯೋದು ಏ ವಿಜ್ಜಿ ಜೈ ಪಾತಿ ಒಂದ್ ಕೆಲಸ ಮಾಡನ್ರಿ ಈ ನಾವು ಊರಾಗ ಮಂದಿನ ಅವ್ರನ್ನ ಕೂಡ್ಸಿದ್ರಾಗ ಇವ್ರು ಓಡಿ ಹೋಗ್ತಾರ ನಮ್ಮ ಕೈ ಸಿಗಂಗೇ ಇಲ್ಲ ಏನ್ ಮಾಡನ್ ಗೊತ್ತನ ನಾಲ್ಕು ಮಂದಿ ನಾಲ್ಕು ಮೂಲಿಗೆ ಹೋಗಿ ಅವ್ರ ಸುತ್ತರ ನಿಂತು ಬಿಡನ್ಲಿ ಎಲ್ಲಿ ಓಡಿ ಹೋಗಿ ಆಸ್ಪದಾಗಿರ್ಬಾರ್ದು ಆಮೇಲೆ ಅವ್ರ ಹಿಡಿದು ತಳ್ಸನ ಬಾಯ್ ಬಿಡ್ಸನ್ ಸುಮ್ಮನೆ ಹಾ ಹೌದು ನೋಡು ಲಕ್ಷ್ಮಕ್ಕ ನಡಿ ನಾವನ್ನ ಆ ಕಡೆಯಿಂದ ಬರ್ತೀನಿ ವಿಜಿ ನೀನ್ ಆ ಕಡೆ ಹಿಂದಿನಿಂದ ಬಾ ಏ ಪಾತಿ ಇಲ್ಲಿ ಬರ್ರಿ ಲಕ್ಷ್ಮಕ್ಕ ನೀನು ಮುಂದೆ ಬಂದ್ಬಿಡು ಹಾ ನಡ್ರಿ ನಡ್ರಿ ಯಪ್ಪ ಬಡ ಬಡ ಯಾವ ಥರ ಮನೆಗೆ ಹೊಕ್ಕೊಂಡು ಕಳುವು ಮಾಡ್ಕೊಂಡು ಹೋಗೋದು ನಡಿಯತ್ತಾಗ ವಿಜಿ ಬಡ ಹಿಡಿ ಆತನ ಹಿಡಿ 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 ಹಾ ಲಕ್ಷ್ಮಕ್ಕ ಹಿಡ್ಕೊತೀನಿ ಜಯಕ್ಕ ಬಾ ಜಲ್ದಿ ಬಾ ಏ ಪಾತಿ ಬರ್ಲಿಲ್ಲ ಯಪ್ಪ ನಮ್ಮನ್ನ ಇವರೆಲ್ಲ ಹಿಡ್ಕೊಂಡ್ಬಿಟ್ರ ಲೇ ಸುಮ್ಮನಿರಲಿ ಏ ಅಲ್ರಿ ಅಕ್ಕರ ಎದಕ್ರಿ ಎದಕ್ ನಮ್ಮನ್ನ ಹಿಡ್ಕೊಂಡ್ರಿ ಅಲ್ಲ ನಾವೇನ್ ಮಾಡಿವಿ ಅಂತಂದ ಏ ಬಿಡ್ರಿ ನೀವೇನ ಇತ್ತ ಕರ್ಕೊಂಬರ್ಲಿ ಇತ್ತ ಗಿಡ ಕಟ್ಟಿಯಕ್ಕಂತ ತೊಂಬರ್ಲಿ ಆತನ ಏ ಅಲ್ಲ ಅಕ್ಕರ ಏನ್ರಿ ನಮ್ನ್ಯಾಗ ಕಟ್ಟಾಕತ್ತೀರಿ ಏನ್ ಮಾಡಿವಿ ನಾವ್ ಅಂತದ ಯಾಕಪ್ಪ ಏನ್ ಮಾಡಿಲ್ಲ ನೀನು ನಮ್ಮ ಊರಾಗ ಕಳತನ ದರೋಡೆ ಮಾಡಕ್ ನಿಂತಿರಲ್ಲ ಅದಕ್ಕ ಸಿಕ್ಕಿರಿ ನಿಮ್ಮನ್ ಬಿಟ್ರೆ ಕೇಳ ಇಲ್ಲಡ ನಿಮ್ಮನ್ನ ಇಲ್ಲೇ ಹಗ್ಗ ಕಟ್ಟಿ ಹಾಕಿ ಊರನ್ ಮಂದಿ ಕರೆಸಿ ಮತ್ತೆ ಏನು ಪೊಲೀಸ್ ಗಿಲೀಸ್ನ ಕರೆಸಿ ಕೊಡ್ತೀನಿ ನಿಮ್ಮನ್ನ ಬಿಡಂಗಿಲ್ಲ ನಿಮ್ಮನ್ನ ಅಲ್ರಿ ನಾವು ಯಾವಾಗ ಕಳುವ ಮಾಡಿವ್ರಿ ನಾವು ಕಳುವ ಮಾಡಿಲ್ಲ ನಾವು ಈ ನೀವಳೆ ನಮ್ಮನ್ ಕಳ್ರಂತ ಮಾಡಕತ್ತಿರಲ್ಲ ಆ ಯಾಕಪ್ಪ ಒಳೆ ಹೊಂಟಿ ನೀನ್ ಹಿಂದ ಬಂದ್ ನಿಂತಿದ್ದಿ ನೀನು ಇತ್ತಿನ ಬತ್ ಯಾರದನ್ನಲ್ಲಿ ಯಾರೀತ ಅಕ್ಕರ ನಮ್ಮ ಅಪ್ರೀತ ಅಯ್ಯೋ ದೇವ್ರೆ ತಂದೆಯಾಗಿ ಇಂಥ ಕೆಟ್ಟ ಕೆಲಸ ಕಲ್ಸದ ಅಲ್ಲ ಮಗನ್ ಕರ್ಕೊಂಡ್ ಕಳತನ ಮಾಡಕ್ ಬಂದಿಯಲ್ಲ ನೀನು ಒಬ್ಬ ಅಪ್ಪನ ಮಗಗ ಚಂದೆ ಬುದ್ಧಿ ಹೇಳಿ ಸಾಲಿ ಕಳಿಸಿ ಚಲೋ ಇದು ಮಾಡ್ಬೇಕು ಅಂತದ್ ಕಳತನ ಮಾಡಕ್ ಕರ್ಕೊಂಡ್ ಬಂದಿಯಲ್ಲ ಅಲ್ಲ ಪೊಲೀಸ್ ಕೇಸು ಜೈಲು ಅಂತಂದಾದ್ರೆ ಜೀವನ ಪರ್ಯಂತ ಹುಡುಗನ್ ಜೀವನ ಹಾಳು ಮಾಡೋದೈತೆ ಎಂತ ತಂದೆಯಾಗಿದ್ದೀಯಪ್ಪ ಕೇಳಕತ್ತೀನಿ ನಾನು ಅಲ್ಲಿ ನಿಂತ್ಕೊಂಡು ನಿಂದ ಯಾರ್ದಾರ ಮನ್ಯಾಗ ಹೋಗಿ ಕಳು ಮಾಡ್ಕೊಂಡು ಹೋಗ್ಬಿಡಂಬ ಅಂತ ಆತಂತ ನಾ ಹ್ಞೂ ಅಂತ ನೀ ಅಂತಿದಿ ಮತ್ತೆ ಏನು ಮಾಡಿಲ್ಲ ನಂಗೆ ಗೊತ್ತಿಲ್ಲ ಅಂತೀಯಲ್ಲ ಇಲ್ಲ ಲಕ್ಷ್ಮಕ್ಕ ಪೊಲೀಸ್ನ ಕಳ್ಸಿಬಿಡು ಇವ್ರನ್ನ ಒಳಗೆ ಹಾಕ್ಬೇಕಂದ್ರೆ ಗೊತ್ತಾಗತ್ತ ಪಾಟಿ ಓಡು ಮನೆಗೆ ಹೋಗಿ ಗೌಡ್ರಿಗೆ ನನ್ನ ಮಗಗ ಒಂದ್ ಸ್ವಲ್ಪ ಊರಾಗ ಎಲ್ಲರಿಗೆ ಹೇಳ್ಬಾ ಹಂಗ ಪೊಲೀಸ್ರಿಗೆ ಫೋನ್ ಮಾಡಂತೇಳಿ ಹಿಂಗೆ ಕಳ್ರ ಸಿಕ್ಕಾರ ಅಂತಂದು ಹಾ ಲಕ್ಷ್ಮಣದು ಅಕ್ಕ ಇವಾಗೆ ಹೋಗಿ ಹಿಂಗೆ ಬಂದು ಬಿಡ್ತೀನಿ